ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಪರ್ಧಾ ಗೆಲುವು ಅಕಾಡೆಮಿ ಯೂಟ್ಯೂಬ್ ಚಾನಲ್. ನಾವು ಇವತ್ತಿನ ಈ ವಿಡಿಯೋದಲ್ಲಿ ವಿಲೇಜ್ ಅಕೌಂಟೆಂಟ್ ಆಫೀಸರ್ ಮತ್ತು ಲ್ಯಾಂಡ್ ಸರ್ವೇರ್ ನೋಟಿಫಿಕೇಶನ್ ಬಗ್ಗೆ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ನೋಡೋಣ. ಅಂದರೆ ಈ ಲ್ಯಾಂಡ್ ಸರ್ವೇರ್ ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಪೋಸ್ಟ್ಗಳನ್ನು ಹಂಚಿಕೆ ಮಾಡಿದ್ದಾನ ಮತ್ತು ಲ್ಯಾಂಡ್ ಸರ್ವೇರ್ನ ಪೇಪರ್ 2 ಪೇಪರ್ 1 ಸಿಲೆಬಸ್ ಏನದ, ಹಾಗೂ ಅದರ ಜೊತೆಗೆ ವಿಲೇಜ್ ಅಕೌಂಟೆಂಟ್ ಯಾವ ಜಿಲ್ಲೆಗೆ ಎಷ್ಟು ಹುದ್ದೆಗಳದಾವ ಮತ್ತು ವಿಲೇಜ್ ಅಕೌಂಟೆಂಟ್ನ ಸಿಲೆಬಸ್ ಏನದ, ಇನ್ನು ಕಂಪ್ಲೀಟ್ ಡೀಟೇಲ್ ಆಗಿ ಚರ್ಚೆ ಮಾಡೋಣ. ಫಸ್ಟ್ ಟೈಮ್ ನಮ್ಮ ಚಾನಲ್ ವಿಸಿಟ್ ಮಾಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದು ಮರಿಬೇಡ್ರಿ. ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ. ಬರ್ರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ವಿಒ ವಿಲೇಜ್ ಅಕೌಂಟೆಂಟ್ ಆಫೀಸರ್ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡ್ಕೊಂಡ್ಬಿಡೋಣ. ಯಾವ ಜಿಲ್ಲೆಗೆ ಎಷ್ಟು ಹುದ್ದೆ ಅದಾವ ಮತ್ತು ಸಿಲೆಬಸ್ ಏನು ಎಲ್ಲ ನೋಡ್ಕೊಂಡ್ಬಿಡೋಣ. ಓಕೆ, ಬರ್ರಿ. ಮೊದಲನೇದಾಗಿ ವಿಲೇಜ್ ಅಕೌಂಟೆಂಟ್ ಆಫೀಸರ್ 2026 ಯಾವ ಜಿಲ್ಲೆಗೆ ಎಷ್ಟು ಹುದ್ದೆಗಳದಾವ ಅಂತೇಳಿ ನೋಡೋಣ. ಬರ್ರಿ. ಮೊದಲಿಗೆ ಬೆಂಗಳೂರು ನಗರ 20 ಪೋಸ್ಟ್ ಅದಾವ, ಬೆಂಗಳೂರು ಗ್ರಾಮಾಂತರ 29, ಚಿತ್ರದುರ್ಗ 15 ಪೋಸ್ಟು, ಚಿಕ್ಕಬಳ್ಳಾಪುರ 21 ಪೋಸ್ಟು, ತುಮಕೂರು 50 ಪೋಸ್ಟ್ ಅದಾವ, ಶಿವಮೊಗ್ಗ 18 ಪೋಸ್ಟ್ ಅದಾವ, ಕೋಲಾರ 22 ಪೋಸ್ಟ್, ಬೆಂಗಳೂರು ದಕ್ಷಿಣ 30 ಪೋಸ್ಟ್, ಮೈಸೂರು 45, ಮಂಡ್ಯ 50 ಪೋಸ್ಟ್, ಹಾಸನ 35, ಉಡುಪಿ 10 ಪೋಸ್ಟ್, ದಕ್ಷಿಣ ಕನ್ನಡ 20 ಪೋಸ್ಟ್, ಚಾಮರಾಜನಗರ 31, ಚಿಕ್ಕಮಗಳೂರು 10 ಪೋಸ್ಟ್, ಬೆಳಗಾವಿ 48 ಪೋಸ್ಟ್, ಬಾಗಲಕೋಟ 16, ಗದಗ 14, ಹಾವೇರಿ 15, ಬೀದರ್ 4, ರಾಯಚೂರು 2 ಪೋಸ್ಟ್ಗಳು. ಟೋಟಲ್ ಏನದಾವಲ್ಲ ಸುಮಾರು 505 ಪೋಸ್ಟ್ಗಳನ್ನು ಕಾಲ್ಫಾರ್ಮ್ ಮಾಡಲಾಗೈತೆ ನೋಡ್ರಿ ವಿಲೇಜ್ ಅಕೌಂಟೆಂಟ್ ಆಫೀಸರ್. ಮತ್ತು ಇದಕ್ಕೆ ನಾವು ಅಪ್ಲಿಕೇಶನ್ ಹಾಕ್ಬೇಕಪ್ಪ ಅಂದ್ರೆ ನಮ್ಮ ಕ್ವಾಲಿಫಿಕೇಶನ್ ಏನು ಮುಗಿದಿರ್ಬೇಕಂದ್ರೆ PUC ಅಥವಾ ತಸ್ತಮ ವಿದ್ಯಾರ್ಹತೆ. ತಸ್ತಮ ವಿದ್ಯಾರ್ಹತೆ ಅಂದ್ರೆ ಡಿಪ್ಲೊಮ್ದವ್ರು ಮಾಡಿರ್ತಾರೆ, ಅವ್ರಿಗೆ 3 ಇಯರ್ಸ್ ಇರ್ತೈತಿ. ಅದು ಕೂಡ PUC ಅಂತಾನೆ ಕನ್ಸಿಡರ್ ಮಾಡಿದ್ದಾನೆ, ಹಾಗಾಗಿ ಡಿಪ್ಲೊಮ್ದವ್ರು ಕೂಡ ಅಪ್ಲೈ ಮಾಡ್ಬೋದು. ಓಕೆ, ನೆಕ್ಸ್ಟ್ ನೋಡೋದಾದ್ರೆ ಇನ್ನು ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ವಯಸ್ಸಿನ ಮಿತಿ ಇಟ್ಟಿದ್ದಾನೆ ಅಂತೇಳಿ ನೋಡೋಣ. ಬರ್ರಿ. ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 40 ವರ್ಷ ಅದ, 2A 2B 3A 3B ಅಭ್ಯರ್ಥಿಗಳಿಗೆ 43 ವರ್ಷ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅವರಿಗೆ 45 ವರ್ಷ ಅದ ನೋಡ್ರಿ. ಓಕೆ, ಇನ್ನು ಆನ್ಲೈನ್ ಅರ್ಜಿ ಸಲ್ಲಿಸುವ ಪ್ರಾರಂಭಿಕ ದಿನಾಂಕ ಯಾವಾಗಪ್ಪ ಅಂದ್ರೆ 11/7/2026 ಸ್ಟಾರ್ಟ್ ಆಗುತ್ತಾ. ಕೊನೆಯ ದಿನಾಂಕ ನೋಡಿದ್ರೆ 30/7/2026, ಅಂದ್ರೆ ಕೇವಲ ನಿಮ್ಗೆ 20 ಡೇಸ್ ಟೈಮ್ ಅದ ಈ ಅಪ್ಲಿಕೇಶನ್ ಹಾಕಲಿಕ್ಕೆ. ಮತ್ತು ಫೀ ರೆಸಿಪ್ಟ್ ಲಾಸ್ಟ್ ಡೇಟ್ ಯಾವಾಗ 31/7/2026. ಹಾಗಾಗಿ ಲೇಟ್ ಮಾಡಕ್ಕೆ ಹೋಗ್ಬೇಡ್ರಿ, ಲಾಸ್ಟಿಗೆ ಬಂದಂಗೆ ಹೆಂಗತ್ತ ಸರ್ವರ್ ಬಿಜಿ ಆಗುತ್ತಾ. ಆದಷ್ಟು ಜಲ್ದಿ ಅಪ್ಲಿಕೇಶನ್ ಹಾಕ್ಬಿಡ್ರಿ. ನಿಮಗೆ ಬೇಕಪ್ಪ ಅಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ, ಅಪ್ಲಿಕೇಶನ್ ಆನ್ಲೈನ್ ಮೊಬೈಲ್ದಾಗೆ ಹೇಗೆ ಹಾಕ್ಬೇಕಂತೇಳಿ ನಿಮ್ಗೆ ತೋರಿಸ್ಕೊಡ್ತೀನಿ. ಓಕೆ, ಇನ್ನು ಶುಲ್ಕ ಏನಿಟ್ಟಿದ್ದಾನಪ್ಪ ಅಂದ್ರೆ ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗಗಳಿಗೆ ಅಂದ್ರೆ 2A 2B 3A 3B ದವರಿಗೆ 700 ರೂಪಾಯಿ ಇಟ್ಟಿದ್ದಾನೆ. ಮತ್ತು SC ST ದವರಿಗೆ 500 ರೂಪಾಯಿ ಐತಿ. ಇನ್ನು ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ ಐತಿ ನೋಡ್ರಿ. ಓಕೆ, ಇನ್ನು ಸಿಲೆಬಸ್ ನೋಡೋದಾದ್ರೆ ಪೇಪರ್ 1 ಮತ್ತು ಪೇಪರ್ 2 ಅಂತ 2 ಪ್ರಶ್ನೆ ಪತ್ರಿಕೆಗಳು ಇರ್ತವೆ. ಪೇಪರ್ 1ದಾಗ ನಾವು GK ನೋಡ್ಬೋದು, ಪೇಪರ್ 2 ಸ್ಪೆಸಿಫಿಕ್ ಪೇಪರ್ ಇರುತ್ತೆ. ಸ್ಪೆಸಿಫಿಕ್ ಅಂದ್ರೆ ಕಮ್ಯುನಿಕೇಶನ್ ಪೇಪರ್ ಅಂತ ಹೇಳ್ಬೋದು. ಕಮ್ಯುನಿಕೇಶನ್ ಪೇಪರ್, ಕಮ್ಯುನಿಕೇಶನ್. ಓಕೆ, ಈಗ GK ಪೇಪರ್ನಾಗ ಏನೆಲ್ಲ ಒಳಗೊಂಡದಪ್ಪ ಅಂದ್ರೆ ಮೊದಲಿಗೆ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಮತ್ತು ಎರಡನೇದು ದೈನಂದಿನ ಗ್ರಹಿಕೆ ವಿಷಯಗಳು, ಅಂದ್ರೆ ಇದು ಸೈನ್ಸ್ ರೀ, ಇದು ಸೈನ್ಸ್. ದೈನಂದಿನ ಗ್ರಹಿಕೆ ವಿಷಯಗಳು ಅಂದ್ರೆ ಸೈನ್ಸ್ ಆಗುತ್ತೆ. ಮತ್ತು ಭಾರತದ ಸಂವಿಧಾನ, ಮತ್ತು ವಿಶೇಷ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತ ಇತಿಹಾಸ. ನೋಡ್ರಿ ಹೆಂಗದ, ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಭಾರತದ ಇತಿಹಾಸ ಕೇಳಿದಾನ, ಕಂಪ್ಲೀಟ್ ಇಂಡಿಯನ್ ಹಿಸ್ಟ್ರಿ ಅಲ್ಲ. ಹಾಗೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಭಾರತದ ಭೂಗೋಳ ಶಾಸ್ತ್ರ, ಅಂದ್ರೆ ಕರ್ನಾಟಕ ರಿಲೇಟೆಡ್ ಇರಬೇಕು. ಜಿಯೋಗ್ರಫಿಕ್ ಅಂದ್ರೆ ಆ ಥರ ಓದ್ಬೇಕು ನೀವು. ಸುಮ್ಮನೆ ಜಿಯೋಗ್ರಫಿ ಅಂದ್ರೆ ಎಲ್ಲ ಓದ್ಕೋತ ಕೊಡೋದಲ್ಲ. ಅವ ಏನು ಸಿಲೆಬಸ್ನ ಕೇಳ್ಯಾನ ಅದೇ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳ್ತಾನೆ. ಹಾಗಾಗಿ ಸಿಲೆಬಸ್ ಕಂಪ್ಲೀಟ್ ಆಗಿ ಒಂದ್ಸಲ ಓದಲೇಬೇಕಾಗ್ತದೆ ನೀವು, ಏನೇನದ ಏನೇನಿಲ್ಲ ಅಂತೇಳಿ. ಅದ್ರ ಜೊತೆಗೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳ ಬಗ್ಗೆ ಕೇಳ್ತೀನಿ ಅಂದಾನ, ಮತ್ತು ಸಹಕಾರ ಸಂಸ್ಥೆಗಳ ಬಗ್ಗೆ ಕೇಳ್ತಾನೆ. ಓಕೆ, ಅದ್ರ ಜೊತೆಗೆ ಕರ್ನಾಟಕದ ಆರ್ಥಿಕತೆಗೆ ಅಭಿವೃದ್ಧಿ ಕುರಿತು ವಿಷಯಗಳು, ಕರ್ನಾಟಕ ಎಕನಾಮಿಕ್ಸ್ ಬಗ್ಗೆನೂ ಕ್ವಶನ್ಸ್ ಕೇಳ್ತಾನೆ ನೋಡ್ರಿ. ಕರ್ನಾಟಕದ ಪರಿಸರ ಸಂಬಂಧಿತ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತು ವಿಷಯಗಳು. ಓಕೆ,
ಈ ಥರ ನನಗೆ ಎಲ್ಲಿ ಮೆಂಟಲ್ ಎಬಿಲಿಟಿ ಕೇಳಿಲ್ರಿ ನೋಡ್ರಿ. ಎಲ್ಲರೂ ಮೆಂಟಲ್ ಎಬಿಲಿಟಿ ಏನು ರೈತನು ಐ ಥಿಂಕ್ ಮೆಂಟಲ್ ಎಬಿಲಿಟಿ ಈ ಸಿಲೆಬಸ್ಗೆ ಇಲ್ಲ ಅಂತೇಳಿ ನಾನು ಅನ್ಕೋತೀನಿ. ಒಂದ್ಸಲ ಕನ್ಫರ್ಮ್ ಮಾಡ್ರಿ ನೀವು ಎಲ್ಲರೇ ಕರೆಕ್ಟಾಗಿ ಇನ್ಫಾರ್ಮೇಶನ್ ಸಿಕ್ಕಿದ್ರ. ಇಲ್ಲಂತೂ ಏನೂ ಕೊಟ್ಟಿದ್ದಿಲ್ಲವ. ಓಕೆ, ಇನ್ನು ಪೇಪರ್ 2 ಏನಿರುತ್ತೆ? ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್, ಕಂಪ್ಯೂಟರ್. 35 35 30 35 ಕನ್ನಡ, 35 ಇಂಗ್ಲಿಷ್, ಇಂಗ್ಲಿಷ್, 30 ಕಂಪ್ಯೂಟರ್. ಇದು ಆಗಿತ್ತು ವಿಲೇಜ್ ಅಕೌಂಟೆಂಟ್ ಆಫೀಸರ್ ಸಂಬಂಧಪಟ್ಟಂತ ಮಾಹಿತಿ. ಇವಾಗ ನಾವು ನೋಡೋಣ ಲ್ಯಾಂಡ್ ಸರ್ವರ್ಕ ಸಿಲೆಬಸ್ ಏನದ ಮತ್ತು ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಪೋಸ್ಟ್ಗಳನ್ನು ಹಂಚಿಕೆ ಮಾಡಿದ್ದಾನೆ ಇನ್ ಡೆಪ್ತ್ ಆಗಿ ನೋಡೋಣ. ಹಾಗಾಗಿ ಫಸ್ಟ್ ಟೈಮ್ ನಮ್ಮ ಚಾನಲ್ ಯಾರೇ ವಿಸಿಟ್ ಮಾಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದು ಮರಿಬೇಡ್ರಿ, ಹಾಗೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ. ಬರ್ರಿ ನೆಕ್ಸ್ಟ್ ನಾವು ಲ್ಯಾಂಡ್ ಸರ್ವರ್ ಬಗ್ಗೆ ನೋಡೋಣ ಸ್ವಲ್ಪ. ಲ್ಯಾಂಡ್ ಸರ್ವೇರ್ ನೋಡ್ರಿ, ಭೂಮಾಪಕರು. ಸುಮಾರು ನಿಮಗೆ ಪೇಮೆಂಟ್ 37,500ರಿಂದ 76,100ವರೆಗೂ ಇರ್ತದ. ಸುಮಾರು 560 ಹುದ್ದೆಗಳದಾವ. ಇನ್ನ ಏಜ್ ಲಿಮಿಟ್ ನೋಡಿದಾದ್ರೆ ಸೇಮ್ ಅದರ, ಏನು ಚೇಂಜಸ್ ಮಾಡಿಲ್ಲ ಅಂತ ಪರಿ. ಓಕೆ, ಇದು ಇಂಪಾರ್ಟೆಂಟ್ ಆಗ್ತದೆ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ಪ್ರಾರಂಭಿಕ ದಿನಾಂಕ ಯಾವಾಗ? 11/7/2026. ಕೊನೆಯ ದಿನಾಂಕ 7/8/2026. ಮತ್ತು ಶುಲ್ಕವನ್ನು ಪಾವತಿ ಮಾಡಲು ಕೊನೆಯ ದಿನಾಂಕ ಯಾವಾಗ? 10/8/2026. ಡೇಟ್ ನೆನಪಿಟ್ಕೋರಿ ಆದಷ್ಟು. ಇನ್ನು ಪಾವತಿ ಶುಲ್ಕ ನೋಡಿದ್ರೆ ಸೇಮ್ ಅದರಿ. ಜನರಲ್ ಕ್ಯಾಟಗರಿ 2A 2B 3A 3B ಇವ್ರಿಗೆ 758 SC ST 500 ರೂಪಾಯಿ ಐತಿ. ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ ಅದ ನೋಡ್ರಿ. ಮತ್ತು ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಮಾಡಿದ್ದ ನಾವು. ಯಾವಾಗ ಎಕ್ಸಾಮ್ ಡೇಟ್ ಅಪ್ಪ ಅಂದ್ರೆ 3/10/2026 ಎಕ್ಸಾಮ್ ಕಂಡಕ್ಟ್ ಮಾಡ್ತೀನಿ ಅಂದನ. ಅದ್ರ ಜೊತೆಗೆ ಇದು ನಿರ್ದಿಷ್ಟ ಪತ್ರಿಕೆ 3/10 ಕಮ್ಯುನಿಕೇಶನ್ ಪೇಪರ್ 2. GK ಪೇಪರ್ ಏನದಲ್ಲ 4/10/2026. ನಿಮ್ಗೆ ಇಲ್ಲಿದಿಂದ ಅಪ್ರಾಕ್ಸಿಮೇಟ್ಲಿ 85 ಡೇಸ್ ಸಿಗುತ್ತಾ ನೋಡ್ರಿ. ಕರೆಕ್ಟಾಗಿ ಸ್ಟಡಿ ಪ್ಲಾನ್ ಹಾಕೋರಿ, ಅದ್ರ ಪ್ರಕಾರ ನೀವು ಸ್ಟಡಿ ಮಾಡ್ರಿ. ನಿಮ್ಗೆ ಸಕ್ಸಸ್ ಇಲ್ಲಿ 100% ಅದ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನೋಡೋದಾದ್ರೆ ಇನ್ನು ಸಿಲೆಬಸ್ ಎಲ್ಲರಿಗೊಂದು ಕುತೂಹಲ ಇತ್ತಲ್ಲ, ಸಿಲೆಬಸ್ ಏನದ ಪೇಪರ್ 2 ಅಂತ ಹೇಳ್ತಾರೆ, ಅದು ಡೀಟೇಲ್ ಆಗಿ ನೋಡೋಣ. ಇನ್ನು GK ಪೇಪರ್ ಅಂತ ಬಂದಾಕ್ರ GK ಏನದಪ್ಪ ಅಂದ್ರೆ ಸೇಮ್ ಕರೆಂಟ್ ಅಫೇರ್ಸ್ ಇಟ್ಟನ. ದೈನಂದಿನ ಗ್ರಹಿಕೆ ವಿಷಯಗಳು ಅಂದ್ರೆ ಸೈನ್ಸ್ ಅದ. ಸೇಮ್ ಏನು ಪಾಲಿಟಿ, ಕರ್ನಾಟಕ ಸಂಬಂಧಪಟ್ಟಂಗ ಭಾರತದ ಇತಿಹಾಸ, ಕರ್ನಾಟಕ ಸಂಬಂಧಿಸಿದಂಥ ಭೂಗೋಳ, ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳು, ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಸಂಸ್ಥೆಗಳ ಬಗ್ಗೆ, ಗ್ರಾಮೀಣ ಸಹಕಾರ ಸಂಸ್ಥೆಗಳ ಬಗ್ಗೆ, ಅದ್ರ ಜೊತೆಗೆ ಕರ್ನಾಟಕದ ಎಕನಾಮಿಕ್ಸ್ ಒಳಗೊಂಡೈತಿ, ಕರ್ನಾಟಕ ಪರಿಸರ ಸಂಬಂಧಿತ ವಿಷಯಗಳು. ಈ GK ಪೇಪರ್ನ ಕೂಡ ಮೆಂಟಲ್ ಅಬಿಲಿಟಿ ಮೆನ್ಷನ್ ಮಾಡಿಲ್ಲ. ಮತ್ತವ ಭಾಳ ಹಡಿಬಿಟ್ಟಿ ಅದಾರ ಇವರು. ಯಾಕಂದ್ರೆ ಏನು ಬೇಕಾದ್ ಕೇಳ್ತಾರ ಅವರು. ಒಂದು ಹಾಕಿಬಿಟ್ರಲ್ಲ ಪ್ರಚಲಿತ ಘಟನೆಗಳು ಅಥವಾ ದೈನಂದಿನ ಸಂಬಂಧಪಟ್ಟಂತ ವಿಷಯಗಳು ಅಂತೇಳಿ, ಆ ಥರ ಮೆಂಟಲ್ ಅಬಿಲಿಟಿನೂ ಕೇಳ್ತಾರೆ, ಎಲ್ಲನೂ ಕೇಳ್ತಾರೆ. ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿಲ್ಲ. ಯಾವುದಕ್ಕೂ ನೀವು ವೆಲ್ ಪ್ರಿಪೇರ್ಡ್ ಆಗಿರ್ರಿ. ಇನ್ನು ಪೇಪರ್ 2 ಏನದಪ್ಪ ಅಂದ್ರೆ ಒಂದೇ ಸೆಕೆಂಡ್ ಸ್ನೇಹಿತರೆ ನಿಮ್ಗೆ ಆಗ್ತದೆ. ಪೇಪರ್ 2 ಏನೈತಿ? ಮ್ಯಾಥಮೆಟಿಕ್ಸ್, ಅದ್ರಾಗ ಅರ್ಥಮೆಟಿಕ್, ಅಲ್ಜಿಬ್ರಾ, ಜಿಯೋಮೆಟ್ರಿ 40% ಅದ. ಫಿಸಿಕ್ಸ್ 10% ಜಿಯೋಗ್ರಫಿ 10% ಮಾಡರ್ನ್ ಮೆಥಡ್ಸ್ ಆಫ್ ಸರ್ವೇಯಿಂಗ್ 20% ಕಂಪ್ಯೂಟರ್ ಅಪ್ಲಿಕೇಶನ್ 20%. ಇದು ಭಾಳ ಹೆಲ್ಪ್ಫುಲ್ ಆಗುತ್ತೆ ನೋಡ್ರಿ. ಯಾಕಪ್ಪ ಅಂದ್ರೆ ಓನ್ಲಿ ಮ್ಯಾಥಮೆಟಿಕ್ಸ್ 40% ಇಟ್ಟಿರ್ತಾನೆ. ಹಳಿದು ನೋಡಿದ್ರೆ ನಾವು 70% ಮ್ಯಾಥಮೆಟಿಕ್ಸ್ ಇತ್ತು, ಹಾಗಾಗಿ ನಮ್ಗೆ ಕಷ್ಟ ಆಗ್ತಿತ್ತು. ಈಗ ಓನ್ಲಿ 40% ಐತಿ. ಇವಂತೂ ನಿಮಗೆ ಆಲ್ಮೋಸ್ಟ್ GKದಾಗೆ ಕವರ್ ಆಗ್ತಾವ. ಏನು ಫಿಸಿಕ್ಸು, ಜಿಯೋಗ್ರಫಿ, ಕಂಪ್ಯೂಟ್ರು ಎಷ್ಟು 40% ನಿಮ್ಗೆ ಆಲ್ರೆಡಿ GKದಾಗೆ ಕವರ್ ಆಗ್ಬಿಡುತ್ತೆ. ಹಾಗಾಗಿ ಸೆಕೆಂಡ್ ಪೇಪರ್ ಕೂಡ ಈಸಿ ಅದ ಅಂತಾನೆ ಹೇಳ್ಬೋದು. ಓಕೆ, ಇನ್ನು ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಪೋಸ್ಟ್ಗಳದಾವ ಅಂತೇಳಿ ಕಂಪ್ಲೀಟ್ ಆಗಿ ನೋಡೋಣ ಬರ್ರಿ. ಓಕೆ, ಲ್ಯಾಂಡ್ ಸರ್ವರ್ಕ ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಪೋಸ್ಟ್ಗಳದಾವ ಅಂತೇಳಿ ನಿಮ್ಗೊಂದು ಡೌಟ್ ಇರುತ್ತೆ, ಅದು ಕೂಡ ಇಲ್ಲಿ ಡೀಟೇಲ್ ಆಗಿ ನೋಡೋಣ ಬರ್ರಿ. ಇನ್ನು ಪರಿಶಿಷ್ಟ ಜಾತಿ ಪ್ರವರ್ಗ A ಮತ್ತು ಈಗ ಏನು ಒಳ ಮೀಸಲಾತಿ ಬಳಕ ABC ಅಂತ ಡಿವೈಡ್ ಮಾಡಿದಾರಲ್ಲ, ಹಾಗೆ ಡಿವೈಡ್ ಮಾಡಿ ಕೊಟ್ಟಿದ್ದಾರೆ ಅವರು. ಪ್ರವರ್ಗ A ಎಷ್ಟು ಅದಾವ? ಸುಮಾರು 30 ಪೋಸ್ಟ್ ಅದಾವ. ಪ್ರವರ್ಗ B ದವ್ರಿಗೆ ಎಷ್ಟು ಅದಾವ? ಸುಮಾರು 29 ಅದಾವ.
ಪ್ರವರ್ಗ ಸಿ ಎಷ್ಟೈತಿ? ಸುಮಾರು 25 ಪೋಸ್ಟ್ಗಳು ಅದಾವ. ನೋಡ್ರಿ ನಿಮ್ದು ಯಾವ್ದು ಸಿ ಬರುತ್ತೋ ಏನು ಬರುತ್ತೋ ಅಂತೇಳಿ ನಿಮ್ಗೆ ಎಷ್ಟು ಬರ್ತಾವ, ಗ್ರಾಮೀಣ ಅದಿರೋ, ಮಹಿಳೆಯರದಿರೋ, ಕನ್ನಡ ಮೀಡಿಯಮ ಎಷ್ಟೆಷ್ಟು ಅದಾವ ಸ್ವಲ್ಪ ಡೀಟೇಲಾಗಿ ನೋಡ್ಕೊರಿ. ಅದ್ರ ಜೊತೆಗೆ ಇನ್ನು ಕ್ಯಾಟಗರಿ 1 ಎಷ್ಟು 23 ಪೋಸ್ಟ್ ಅದಾವ. 2A ಕ್ಯಾಟಗರಿ ಎಷ್ಟು? ಸುಮಾರು 84 ಪೋಸ್ಟ್ ಅದಾವ ನೋಡ್ರಿ 2A ಕ್ಯಾಟಗರಿಗೆ. 2Bಗೆ 22, 3A 22, 3B 28 ಪೋಸ್ಟ್ ಅದಾವ. ಸಾಮಾನ್ಯದವರಿಗೆ 280 ಅದಾವ ನೋಡ್ರಿ. ಜನರಲ್ ಒಳಗೆ 280 ಪೋಸ್ಟ್ಗಳು ಅದಾವ. ಟೋಟಲ್ ಎಷ್ಟು? 560 ಪೋಸ್ಟ್ ಅದಾವ. ಇದು ಆಗಿತ್ತು ಲ್ಯಾಂಡ್ ಸರ್ವೇರ್ ಬಗ್ಗೆ ಅಪ್ಡೇಟ್. ಓಕೆ ಸ್ನೇಹಿತರೆ, ಈಗ ಪೇಪರ್ 2 ಸ್ಪೆಸಿಫಿಕ್ ಆಗಿ ನಿಮಗೆ ಸಿಲೆಬಸ್ ಬೇಕಪ್ಪ ಅಂದ್ರೆ ಆ PDF GK ವಿತ್ ಮಲ್ಲಿಕಾರ್ಜುನ್ ಟೆಲಿಗ್ರಾಮ್ ಗ್ರೂಪ್ನಾಗ ಆ PDF ನಿಮ್ಗೆ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡ್ಕೊರಿ. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಪ್ಪ ಅಂದ್ರೆ ಒಂದು ಲೈಕ್ ಕೊಡ್ರಿ. ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದು ಮರಿಬೇಡ್ರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.